ಇಂದು ಕೊಳ್ಳೇಗಾಲ ಪಟ್ಟಣದಲ್ಲಿ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ ಬೃಹತ್ ಆರೋಗ್ಯ ಮೇಳವನ್ನು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಆರೋಗ್ಯ ಸಚಿವರು, ಕೊಳ್ಳೇಗಾಲದಲ್ಲಿ ಬೃಹತ್ ಆರೋಗ್ಯ ಮೇಳವನ್ನ ಹಮ್ಮಿಕೊಂಡಿದ್ದು ಬಹಳ ಹೆಮ್ಮೆಯ ಸಂಗತಿಯಾಗಿದೆ. ಈ ಬೃಹತ್ ಮೇಳದಲ್ಲಿ ನಾವು 5ರಿಂದ 7 ಸಾವಿರ ಜನ ಸೇರ್ತಾರೆ ಎಂಬುದು ನಿರೀಕ್ಷೆ ಇತ್ತು. ಆದರೆ 10,000ದವರೆಗೆ ಜನ ಸೇರಿರುವುದು ನೋಡಿದರೆ ನಮ್ಮ ಈ ಆರೋಗ್ಯ ಮೇಳ ಬಹಳ ಯಶಸ್ವಿಯಾಗಿದೆ ಎಂದರು. ಸನ್ಮಾನ್ಯ ಕೊಳ್ಳೇಗಾಲ ಶಾಸಕರಾದ ಆತ್ಮೀಯ ಎಆರ್ ಕೃಷ್ಣಮೂರ್ತಿರವರು ಕೊಳ್ಳೇಗಾಲಕ್ಕೆ ರಕ್ತ ನಿಧಿ ಕೇಂದ್ರ ಮತ್ತು ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳಿಗೆ ಬೇಡಿಕೆ ಇಟ್ಟಿದ್ದು, ಅದನ್ನು 2 ತಿಂಗಳ ಒಳಗಾಗಿ ಈಡೇರಿಸಲಾಗುವುದು ಎಂದು ತಿಳಿಸಿದರು. ನಂತರ ಆರೋಗ್ಯ ಮೇಳದ ಅಧ್ಯಕ್ಷತೆ ವಹಿಸಿದ್ದ ಶಾಸಕರಾದ ಕೃಷ್ಣಮೂರ್ತಿರವರು ಮಾತನಾಡಿ, ನಮ್ಮ ಈ ಕ್ಷೇತ್ರದಲ್ಲಿ ಆರೋಗ್ಯ ಮೇಳ ನಡೀತಾ ಇರೋದು ಬಹಳ ಸಂತೋಷ ತಂದಿದೆ. ಇಲ್ಲಿಯವರೆಗೆ 12,075 ಜನ ನೋಂದಣಿಯಾಗಿದ್ದಾರೆ ಮತ್ತು ಜನರು ಇದನ್ನ ಉತ್ತಮ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ತಿದ್ದಾರೆ ಎಂಬುದು ನಮಗೆ ವೀಕ್ಷಿಸಿದ ಮೇಲೆ ತಿಳಿದಿದೆ ಎಂದರು. ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್, ಪಶು ಸಂಗೋಪನೆ ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ವೆಂಕಟೇಶ್ ರವರು, ಕೊಳ್ಳೇಗಾಲ ಶಾಸಕರಾದ ಎಆರ್ ಕೃಷ್ಣಮೂರ್ತಿ, ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್, ಹನೂರು ಶಾಸಕರಾದ ಮಂಜುನಾಥ್ ರವರು, ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ರವರು, ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ ಆಯುಕ್ತರಾದ ರಣದೀಪ್, ಆರೋಗ್ಯ ಇಲಾಖೆ ನಿರ್ದೇಶಕರಾದ ಪುಷ್ಪಲತಾ, ಜಿಲ್ಲಾ ಆರೋಗ್ಯ ಅಧಿಕಾರಿ ಚಿದಂಬರಂ ರವರು, ತಾಲೂಕು ಆರೋಗ್ಯ ಅಧಿಕಾರಿ ಗೋಪಾಲ್ ರವರು, ವಿವಿಧ ಇಲಾಖೆಯ ಅಧಿಕಾರಿಗಳು, ವೈದ್ಯರು, ತಜ್ಞರು ಮತ್ತು ಎಲ್ಲ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆರೋಗ್ಯ ಮೇಳದಲ್ಲಿ ಭಾಗವಹಿಸಿ ಜನತೆಗೆ ಸೂಕ್ತ ಚಿಕಿತ್ಸೆಯನ್ನ ನೀಡಿ ಆರೋಗ್ಯ ಮೇಳವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು. ತಮ್ಮೆಲ್ಲರ ಜನಸೇವಕನಾಗಿ ಸೇವೆ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಕೊಳ್ಳೇಗಾಲ ವಿಧಾನಸಭಾ ಮೀಸಲು ಕ್ಷೇತ್ರದ ಎಲ್ಲ ಗೌರವಾನ್ವಿತ ಮತದಾರರಿಗೆ ನಾನು ಅಭಿನಂದನೆಯನ್ನ, ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನನ್ನ ಭಾಗ್ಯ ಅಂತ ಕಾಣುತ್ತೆ. ಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಅವರ ನಾಯಕತ್ವದ ಸರ್ಕಾರದಲ್ಲಿ ಇವತ್ತು ನಮ್ಮ ರಾಜ್ಯದ ಆರೋಗ್ಯ ಸಚಿವರಾದಂಥ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಈ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಕೂಡ ಈ ಆರೋಗ್ಯ ಮೇಳವನ್ನು ಆಯೋಜನೆ ಮಾಡಬಹುದಾಗಿದೆ. ಆದರೆ ನಮ್ಮ ಜನತೆಯ ಭಾಗ್ಯ ಪುಣ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ವಿಶೇಷವಾಗಿ ಗಡಿ ಜಿಲ್ಲೆಯಾದ ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬಹುದಾಗಿದೆ. ನಂಜುಂಡಪ್ಪ ಆಯೋಗದ ವರದಿ ಪ್ರಕಾರ ತೀವ್ರ ಹಿಂದುಳಿದ ಜಿಲ್ಲೆಯಾದಂಥ ನಮ್ಮ ಚಾಮರಾಜನಗರ ಕೊಳ್ಳೇಗಾಲ ಭಾಗವನ್ನೇ ಅವರು ತೀರ್ಮಾನ ಮಾಡುವ ಮುಖಾಂತರ ಈ ಒಂದು ಬೃಹತ್ ಆರೋಗ್ಯ ಮೇಳದಲ್ಲಿ ಸರ್ವರಿಗೂ ಕೂಡ ಉಚಿತ ಆರೋಗ್ಯ ತಪಾಸಣೆ, ಉಚಿತ ಔಷಧಿ ಉಪಚಾರವನ್ನು ಒದಗಿಸುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಮಾನ್ಯ ಆರೋಗ್ಯ ಸಚಿವರಾದಂಥ ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಜನತೆಯ ಪರವಾಗಿ ನಾನು ಈ ಭಾಗದ ಶಾಸಕನಾಗಿ ಗೌರವಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸತತ 1 ತಿಂಗಳಿಂದಲೇ ಅವರು ಬಂದಿದ್ದರು. ನಮ್ಮ ಜಿಲ್ಲೆಗೆ ಬಂದು ಪೂರ್ವಭಾವಿ ಸಭೆಯನ್ನು ಮಾಡಿ ನಮ್ಮ ಜಿಲ್ಲಾ ಅಧಿಕಾರಿಯಾದ ಶಿಲ್ಪಾ ನಾಗ್ ಅವರ ಒಂದು ಮುಖ್ಯಸ್ಥದಲ್ಲಿ ಈ ಒಂದು ಪೂರ್ವಭಾವಿ ಸಭೆಗಳನ್ನು ಮಾಡುವ ಮುಖಾಂತರ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ನಮ್ಮ ಡೀನ್ರವರು ಸರ್ವರು ಕೂಡ ಇಡೀ ತಂಡ ಸತತವಾಗಿ 1 ತಿಂಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ಇದಕ್ಕೆ ಪ್ರಚಾರವೇ ಇಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರಚಾರವೇ ಇಲ್ಲ, ಯಾರೂ ಕೂಡ ಮಾಹಿತಿ ಇಲ್ಲ ಅಂತಕ್ಕಂಥದ್ದು ಹಲವರ ಭಾವನೆಗಳಾಗಿವೆ. ಆದರೆ ಇವತ್ತು ಜಿಲ್ಲೆಯ ಮೂಲೆ ಮೂಲೆಗೂ ಕೂಡ ನಮ್ಮ ಈ ಒಂದು ಆರೋಗ್ಯ ಮೇಳದ ಕಾರ್ಯಕ್ರಮ ಇವತ್ತು ಮುಟ್ಟಿದೆ ಅಂತ ಹೇಳಿದ್ರೆ ಅದು ಆರೋಗ್ಯ ಇಲಾಖೆಯ ಎಲ್ಲ ಗೌರವವನ್ನು ಸಲ್ಲಿಸ್ತದೆ. ಇವತ್ತು ಆಶಾ ಕಾರ್ಯಕರ್ತರಿಗೂ ಕೂಡ ಆ PHC ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಇವರು ಕಲ್ಪಿಸ್ತಕ್ಕಂಥ ಮುಖ ಕಲ್ಪಿಸ್ತಕ್ಕಂಥದ್ದು ನಾವು ಕಾಣ್ತೇವೆ. ಹೇಳ್ಕೋಲ್ಲ, ತಪಾಸಣೆ ಬರುವಂಥ ಎಲ್ಲ ಈ ಭಾಗದ ಬಡ ರೈತಾಪಿ ಜನ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಸಾಮಾನ್ಯರು ಕೂಡ ಮೈಸೂರಿಗೆ, ಬೆಂಗಳೂರಿಗೆ ಹೋಗಿ ತಪಾಸಣೆ ಮಾಡ್ಕೊಳ್ಳೋಕ್ಕೂ ಕೂಡ ಬಸ್ಸಿಗೆ ಕೂಡ ಕಾಸಿದೆ ಅಂತಕ್ಕಂಥ ಅನೇಕ ಬಡವರಿದ್ದಾರೆ ಸರ್. ಈ ಒಂದು ಆರೋಗ್ಯ ಮೇಳವನ್ನು ತಾವು ಮಾಡೋ ಮುಖಾಂತರ
ಇವತ್ತು ನಿಜಕ್ಕೂ ಕೂಡ ಅವರೆಲ್ಲರೂ ಕೂಡ ನೀವು ಭಾಗ್ಯದಾತರಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ನಮ್ಮ ಜಿಲ್ಲೆಯಲ್ಲಿ ನಾನೀಗಾಗಲೇ ನಮ್ಮ ಡಾಕ್ಟರ್ ಚಿದಂಬರವನ್ನು ಅಂಕಿಅಂಶವನ್ನು ಪಡ್ಕೊಂಡಿದ್ದೆ. 60 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಮ್ಮ ಜಿಲ್ಲೆಯಲ್ಲಿದೆ. ಒಂದು ಪುಣ್ಯ ಏನಂದರೆ ಮನುಷ್ಯರ ತಪಾಸಣೆ ಮಾಡ್ತಕ್ಕಂಥ ವೈದ್ಯಾಧಿಕಾರಿಗಳು ಪೂರ್ಣ ಪ್ರಮಾಣದಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾಗ್ಯ. ಸುಮಾರು 96 ವೈದ್ಯರು ಮತ್ತು ತಜ್ಞರಿರ್ತಕ್ಕಂಥ ಒಂದು ಜಿಲ್ಲೆ ನಮ್ಮದಾಗಿದೆ. 3 ತಾಲೂಕು ಆಸ್ಪತ್ರೆಗಳಿವೆ, 3 ಸಮುದಾಯ ಕೇಂದ್ರಗಳಿವೆ, ಸುಮಾರು 1200 ಪ್ಯಾರಾಮೆಡಿಕಲ್ ಸ್ಟಾಫ್ ಇರ್ತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೇನೆ. ಸುಮಾರು AVM ಅವರು, ಹೆಲ್ತ್ ವರ್ಕರ್ಸು, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿಸ್ಟರು, ಗ್ರೂಪ್ ಡಿ ನೌಕರು, ಇವರು ಇನ್ನೂ ಕೂಡ ಶೇಕಡ 50 ಭಾಗ ಇದೆ, 50 ಭಾಗ ತುಂಬುವಂಥ ವ್ಯವಸ್ಥೆ ಮಾನ್ಯ ಸಚಿವರು ನಮ್ಮ ಜಿಲ್ಲೆಗೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಪ್ರಾರ್ಥಿಸ್ಕೊಳ್ತೇನೆ. ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಯಳಂದೂರಿಗೆ ಒಂದು 100 ಹಾಸ್ಯ ಉಳ್ಳಂಥ ಆಸ್ಪತ್ರೆ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದ ಜಯಣ್ಣವರು ಶಾಸಕರಾಗಿದ್ದಾಗ ಅನುಮೋದನೆ ಬಂದಿದೆ. ಹಾಗಾಗಿ ಅಲ್ಲಿಗೆ ನಾನು ವಿಶೇಷವಾಗಿ ಮಾನ್ಯ ಸಚಿವರಲ್ಲಿ ಕಳೆದ ಬಾರಿ ಬಂದರೂ ಕೂಡ ಕೇಳ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ಅವರು ಮನಸ್ಸು ಮಾಡಿದ್ದಾರೆ ಅಂತ ನಾನು ನಂಬಿದ್ದೇನೆ. ಆ ಒಂದು ಯಳಂದೂರು ತಾಲೂಕಿನ 100 ಬೆಡ್ ಹಾಸ್ಪಿಟಲ್ ಆಗಿ ಪರಿವರ್ತನೆ ಮಾಡಿಕೊಡ್ಬೇಕು ಅಂತಕ್ಕಂಥ. ಯಾಕಂದರೆ ಅದು 1950ರಲ್ಲಿ ಪ್ರಥಮ ವಿಧಾನಸಭಾ ಕ್ಷೇತ್ರವಾಗಿತ್ತು ಆಫ್ಟರ್ ಇಂಡಿಪೆಂಡೆನ್ಸ್. ನಮ್ಮ ಪೂಜ್ಯ ತಂದೆ ಶ್ರೀಮಾನ್ ಬಿ ರಾಜೇಂದ್ರವರು ಕೂಡ 52ರಲ್ಲಿ ಆ ಒಂದು ಯಳಂದೂರು ವಿಧಾನಸಭಾ ಕ್ಷೇತ್ರದಿಂದ ಪ್ರಥಮದಲ್ಲಿ ಅವರು ಆಯ್ಕೆಯಾಗಿ ಬಂದಂಥವ್ರು. ಅವರು ಕೂಡ ಆರೋಗ್ಯ ಸಚಿವರಾಗಿದ್ದರು. ಅನೇಕ ಪ್ರಾಥಮಿಕ ವರ್ಗದ ಕಾಲದಲ್ಲಿ ನಮ್ಮ ಭಾಗದಲ್ಲಿ ಆಗಿರ್ತಕ್ಕಂಥದ್ದು ನಾನು ನೆನಪು ಮಾಡಿಕೊಳ್ಳಿಕ್ಕೆ ಬಯಸ್ತೀನಿ ಮಾನ್ಯ ಸಚಿವರಲ್ಲಿ. ಬೃಹತ್ ಆರೋಗ್ಯ ಮೇಳ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಗೆಳೆಯರು ಆದಂಥ ಕೃಷ್ಣಮೂರ್ತಿಯವರ, ಈ ಒಂದು ಬೃಹತ್ ಆರೋಗ್ಯ ಮೇಳಕ್ಕೆ ಕಾರಣಕರ್ತರು, ಮಾರ್ಗದರ್ಶಕರು ಆದಂಥ ಆರೋಗ್ಯ ಮಂತ್ರಿಗಳಂಥ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಅವರ ಕಾರ್ಯಕ್ರಮಕ್ಕೆ ಶ್ರಮಿಸಿ ಎಲ್ಲ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನವನ್ನು ಪಡ್ಕೊಂಡು ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಮಾನ್ಯ ಚಿದಂಬರವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು. ಅವರಿಗೆ ತಮ್ಮೆಲ್ಲರ ಅಭಿಮಾನದ ಜೋರದ ಚಪ್ಪಾಳೆ ಮೂಲಕ ಮಾತನಾಡಲಾಗ್ತಾ ಇದೆ. ಬಂಧುಗಳೇ, BPL ಕಾರ್ಡ್ದಾರರಿಗೆ ವಾರ್ಷಿಕ 5 ಲಕ್ಷದವರೆಗೆ ಶುಲ್ಕರಹಿತ ಉಚಿತ ಚಿಕಿತ್ಸಾ ಸೌಲಭ್ಯವನ್ನು ಈ ಕಾರ್ಡಿಂದ ನಾವು ಪಡ್ಕೋಬಹುದು. APL ಕಾರ್ಡ್ದಾರರಿಗೆ ಪಾವತಿ ಆಧಾರದ ಮೇಲೆ ಶೇಕಡ 30ರಷ್ಟು ಒಂದು ಉಚಿತ ಚಿಕಿತ್ಸಾ ಸೌಲಭ್ಯವನ್ನು ನೀಡಲಾಗ್ತಾ ಇದೆ. ಇಂತಹ ಒಂದು ಕಾರ್ಯವನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಧನ್ಯವಾದಗಳು. ನಂತರ ದಂತಪಂಕ್ತಿ ವಿತರಣೆ ಇಲ್ಲಿ ನಡೀತಾ ಇದೆ. ಬಹುಶಃ ಈ ರೀತಿಯಾದಂತಹ ಒಂದು ಆರೋಗ್ಯ ಮೇಳ ಹಿಂದೆ ಸರ್ಕಾರದಲ್ಲಿ ಯಾರು ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿರಲಿಲ್ಲ. ನಾನು ಆರೋಗ್ಯ ಸಚಿವನಾದ ನಂತರ ನನ್ನ ಕ್ಷೇತ್ರದಲ್ಲಿ ಒಂದು ಆರೋಗ್ಯ ಮೇಳವನ್ನು ಮಾಡಿದೆ. ಅದು ಕೂಡ ಇಷ್ಟು ದೊಡ್ಡದಾಗಿರಲಿಲ್ಲ. ಅದನ್ನ ಮಾಡಿದಾಗ ನನಗನ್ಸುದು, ಇದು ಯಾಕೆ ನಾವು ಬೇರೆ ಬೇರೆ ಕಡೆ ಬೇರೆ ಬೇರೆ ತಾಲೂಕುಗಳಲ್ಲಿ, ಅದರಲ್ಲೂ ಕೂಡ ದೂರ ಇರುವಂಥ ತಾಲೂಕುಗಳು ಮತ್ತು ಗುಡ್ಡಗಾಡ ಪ್ರದೇಶಗಳಿಗೆ ಹತ್ತಿರದಲ್ಲಿರುವಂಥ ತಾಲೂಕುಗಳಿಗೆ ಯಾಕೆ ಈ ಮೇಳಗಳನ್ನು ಯಾಕೆ ಮಾಡಬಾರ್ದು ಅಂತ ನಾನು ಆಲೋಚನೆ ಮಾಡಿದೆ. ಆ ಒಂದು ಸಂದರ್ಭದಲ್ಲಿ ನಾನು ಕೊಳ್ಳೇಗಾಲ ಮತ್ತು ಅನೂರು ಬಂದಿದ್ದೆ. ನಮ್ಮ ಮಂಜುನಾಥ್ ಅವರು ಕೂಡ ಇದ್ರು. ಅಲ್ಲಿ ಈ ಒಂದು ಬಹಳ ರೇರ್ ಒಂದು ಇರುವಂಥ ಕಾಯಿಲೆಗೆ ತುತ್ತಾಗಿರ್ತಕ್ಕಂಥ ಮಕ್ಕಳನ್ನು ನೋಡೋದಕ್ಕೆ ಬಂದಿದ್ದೆ ನಾನು. ಅವಾಗ ಇಷ್ಟೊಂದು ಈ ಒಂದು ಪ್ರದೇಶದಲ್ಲಿ ಇಲ್ಲಿಯ ಜನರಿಗೆ ಈ ರೀತಿಯಾದಂಥ ಒಂದು ಮೇಳವನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನನಗೆ ಆ ಸಂದರ್ಭದಲ್ಲಿ ಯೋಚನೆ ಬಂದಾಗ ನಮ್ಮ ಕೃಷ್ಣಮೂರ್ತಿ ಅವರು ಮಂಜುನಾಥರೆಲ್ಲ ಸಿಕ್ಕಿದ್ರು. ನನ್ನ ಅವತ್ತೇ ತೀರ್ಮಾನ ಮಾಡಿ ಇಲ್ಲೇ ಒಂದು ಆರೋಗ್ಯ ಮೇಳವನ್ನು ಮಾಡೋಣ ಅಂತ ಹೇಳಿ ನಮ್ಮ ಅಧಿಕಾರಿಗಳು ಹೇಳಿದೆ. ಅವರು ನಮ್ಮ ಅಧಿಕಾರಿಗಳು ಕೂಡ ಅಷ್ಟೇ ಒಂದು ಉತ್ಸಾಹದಿಂದ ಅವಸರ ಮಾಡೋಣ ಅಂತ ಹೇಳಿದ್ರು. ಯಾಕಂದ್ರೆ ಇಷ್ಟೆಲ್ಲ ಕೆಲಸ ಆಗ್ಬೇಕಾದ್ರೆ ನಾವು ಹೇಳೋಗ್ಬಿಡ್ತೀವಿ, ಮಾಡೋರು ಆಸಕ್ತಿಯಿಂದ ಮಾಡಬೇಕು, ಇಲ್ಲದೆ ಹೋದ್ರೆ ಯಶಸ್ವಿಯಾದಂಥ ಕಾರ್ಯಕ್ರಮ ಆಗೋದಿಲ್ಲ. ಆದರೆ ಇಲ್ಲಿಯ ಜಿಲ್ಲಾ ಆಡಳಿತದ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಇದನ್ನ ನಾವು ಮಾಡೋಣ ಅಂತ ಅವರದ್ದು ಉತ್ಸಾಹ ನೋಡಿದಾಗ ನನಗೆ ಅದ್ರ ಬಗ್ಗೆ ನಂಬಿಕೆ ಬಂದು
ತದನಂತರ ಇನ್ನೊಮ್ಮೆ ಒಂದ್ಸಲ ಭೇಟಿ ಕೊಟ್ಟು ನಾನು ಈ ಜಾಗ ನೋಡ್ಕೊಂಡು ಹೋಗಿದ್ದೆ. ನಾನು ನಮ್ಮ ಕೃಷ್ಣಮೂರ್ತಿ ನೋಡ್ಕೊಂಡು ಹೋಗಿದ್ದೆ. ಈ ಜಾಗನೂ ಕೂಡ ಚೆನ್ನಾಗಿದೆ ಅಂತ ಹೇಳಿ ಇವತ್ತು ಈ ಒಂದು ಅತ್ಯಂತ ಉಪಯುಕ್ತವಾದಂತ ಒಂದು ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಈ ತರದ ಕಾರ್ಯಕ್ರಮ ಇದೇ ಒಂದೇ ಒಂದು ಇದರಿಂದ ಎಲ್ಲ ಪರಿಹಾರ ಆಗುತ್ತೆ ಅಂತ ಏನಲ್ಲ. ಆದ್ರೆ ಒಂದು ಆರೋಗ್ಯ ವ್ಯವಸ್ಥೆ ಏನಿದೆ ಅದು ಜನರ ಹತ್ರ ಹೋಗುವಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಅನೇಕ ತಜ್ಞ ವೈದ್ಯರ ಒಂದು ಲಭ್ಯತೆ ಈ ಒಂದು ದೂರದ ತಾಲೂಕುಗಳು ಇರೋದಿಲ್ಲ. ಅದು ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಕ್ಯಾನ್ಸರ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ಅನೇಕ ಯಜಮಾನ್ರೆ ಒಂದು ನಿಮಿಷ ಏಯ್ ಒಳಗೆ ಬಾ ಒಳಗಡೆ ಬಂದು ಅಲ್ಲಿ ನಿಂತಾರೆ, ಓಡಾಡ್ಕೊಂಡು ನಿಂತಾರೆ. ಅಲ್ಲಿ ನೋಡೋದು ಬಿಟ್ಟು ಡ್ರೈವರ್ ಸಿಕ್ಕ ಡ್ರೈವರ್ ಇಟ್ಕೆ ಒಳಗಡೆ ನೋಡಿ ಅಲ್ಲಿ ನಿಂತಾರೆ. ಗೌರವಾನ್ವಿತ ಸಚಿವರಿಗೆ ಗೌರವ ಸಮರ್ಪಣೆಯನ್ನ ಮಾಡಲಾಗುತ್ತೆ. ಜೋರಾದ ಚಪ್ಪಾಳೆ ಬರಲಿ. ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ಹಾಂ ಹಾಂ ನಮ್ಮ ಜಿಲ್ಲೆಗೆ ನಿಜವಾಗ್ಲೂ ಕೂಡ ಇದೊಂದು ಅತ್ಯುತ್ತಮವಾದಂತಹ ಒಂದು ಕಾರ್ಯ. ಹಿಂದಿನ ದಿನಗಳಲ್ಲಿ ನಾವೆಲ್ಲ ಮೈಸೂರಿಗೆ ಹೋಗ್ಬೇಕಾಗಿತ್ತು. ಈಗ ನಮ್ಮ ಚಾಮರಾಜನಗರ ಹಾಂ ಟೆಕ್ನಿಷಿಯನ್ಗಳು ಕೊಡತಕ್ಕಂಥ ಮಾರ್ಗದರ್ಶನವನ್ನು ಸೂಕ್ತವಾಗಿ ಪಾಲಿಸಿ